ನಮಸ್ಕಾರ ರಾಧೇಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಸ್ಯಾಂಡಲ್ವುಡ್ ನಲ್ಲಿ ಹಲವಾರು ಸಿನಿಮಾಗಳು ಬರ್ತಾ ಇರುತ್ತೆ. ಆದ್ರೆ ಟ್ರೇಲರ್ ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆಗಳು ಶುರುವಾಗುತ್ತೆ. ಜನಗಳು ಲೆಕ್ಕಾಚಾರವನ್ನ ಮಾಡ್ತಾರೆ, ವಿಮರ್ಶೆಗಳನ್ನ ಅವರವರೇ ಮಾತನಾಡ್ಕೊಳ್ತಾರೆ. ಸೊ ಅಂಥದ್ದೇ ಚರ್ಚೆ ಶುರುವಾಗಿರೋದು ರಾಧೇಯ ಟ್ರೇಲರ್ ಬಂದ ಮೇಲೆ. ಟ್ರೇಲರ್ ನಲ್ಲೇ ಗೊತ್ತಾಗುತ್ತೆ ಸಿನಿಮಾ ಸಖತ್ತಾಗಿದೆ ಅಂತ. ಸೊ ಅದ್ರ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಇಡೀ ಟೀಮ್ ನಮ್ ಜೊತೆಯಲ್ಲಿದೆ. ಮೊದಲಿಗೆ ಸ್ಯಾಂಡಲ್ವುಡ್ ನ ಕೃಷ್ಣ ನಮ್ ಜೊತೆಯಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಗಾರ್ಜಿಯಸ್ ಆದಂತಹ ಸೂಪರ್ ಆಗಿರುವಂತಹ ನಮ್ಮ ಧನ್ಯ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಮ್ಯಾಮ್ ವೆಲ್ಕಮ್ ಟು ದಿ ಶೋ. ಇನ್ನು ನಮ್ಮೆಲ್ಲರ ಪ್ರೀತಿಯ ಸೋನಲ್ ಅವರಿದ್ದಾರೆ. ಮ್ಯಾಮ್ ವೆಲ್ಕಮ್ ಟು ದಿ ಶೋ. ಸರ್, ಮೊದಲಿಗೆ ರಾಧೇಯ ಮಹಾಭಾರತದ ಕರ್ಣನ ಹೆಸರಿಗೂ ಜೊತೆಗೆ ಈಗಿರುವಂತಹ ರಾಧೆಯ ಹೆಸರಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಹಾ, ಖಂಡಿತ ಇದೆ. ಕರ್ಣನ್ ಪಾತ್ರನ ಇವನು ಕೂಡ ಒಂಥರ ಅಲ್ಲಿ ಕರ್ಣನು ಸಾಕಷ್ಟು ತ್ಯಾಗಗಳು ಮಾಡಿದ್ದಾನೆ ಜೀವನದಲ್ಲಿ. ತನ್ನ ಹೆತ್ತ ತಾಯಿ ಬೇರೆ ಯಾರು, ಸಾಕ ತಾಯಿ ಬೇರೆ ಯಾರು. ಇಲ್ಲೂ ಕೂಡ ಅದೇ ತರದ್ದೇ ವಿಚಾರಗಳು ಇದಾವೆ. ಇಡೀ ಜೀವನ ಬೇರೆಯವ್ರಿಗೋಸ್ಕರನೇ ಬದುಕ್ತಾನೆ. ಕೊನೆಯದಾಗಿ ಅಲ್ಲೂ ಕೂಡ ಕರ್ಣನಿಗೆ ತನ್ನ ಸಾವು ಬಗ್ಗೆ ಅರಿವು ಇದೆ. ತನ್ನ ಸಾವು ಬಂದಾಗ ತನ್ನ ಯಾವ ಶಸ್ತ್ರ ಪ್ರಯೋಗಕ್ಕೂ ಬರಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ನಗ್ತಾನೆ ಯುದ್ಧಕ್ಕೆ ಹೋಗ್ತಾನೆ ತನ್ನ ಸ್ನೇಹಿತನಿಗೋಸ್ಕರ. ಇಲ್ಲೂ ಕೂಡ ತನ್ನ ಜೀವನದ ಕೊನೆ ಏನು ಎಲ್ಲ ಗೊತ್ತಿದ್ರೂ ಅವನ ತನ್ನ ಜೀವನದ ಚರಿತ್ರೆ ತಾನೇ ಬರೀತಾ ಹೋಗ್ತಾನೆ. ಸರ್, ಮೊದಲಿಗೆ ನಿಮಗೆ ರಾಧೇಯ ಈ ಒಂದು ವಿಚಾರ ಅಥವಾ ಈ ಒಂದು ಆಫರ್ ಬಂದಾಗ ನಿಮ್ಗೆ ಯಾವ ರೀತಿ ಅನಿಸ್ತು? ಯಾಕೆ ಈ ಒಂದು ಕಾನ್ಸೆಪ್ಟ್ ನಾನು ತಗೋಬೇಕು ಅನಿಸ್ತು? ಈ ತರದ ಕಾನ್ಸೆಪ್ಟ್ ಯಾರಾದ್ರೂ ತಗೊಂಡ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಸೊ ಆ ತರದ್ದು ಒಂದು ಕಾನ್ಸೆಪ್ಟ್ ಒಬ್ರು ತಗೊಂಡ್ ಬಂದಾಗ ತುಂಬಾ ಖುಷಿ ಆಯ್ತು. ಕೊನೆಗೂ ಯಾರಾದ್ರೂ ಒಂದು ಆ ತರದ್ ತಗೊಂಡ್ ಬಂದ್ರಲ್ಲ ಅಂತ. ಯಾಕಂತ ಹೇಳಿದ್ರೆ ನಾವು ಮೊದಲಿನಿಂದಲೂ ನಿಮ್ನ ನೋಡಿರುವಂತಹ ರೀತಿನೇ ಬೇರೆ. ಹಲವಾರು ಬಾಯ ಕಾಣಿಸ್ಕೊಳ್ತಾ ಇದ್ರಿ. ಅದೇ ಸ್ಯಾಂಡಲ್ವುಡ್ ಕೃಷ್ಣ ಅಂತಲೇ ನೀವು ಫೇಮಸ್. ಸೊ ಅಂಥದ್ರಲ್ಲಿ ಇದೊಂದು ವಿಭಿನ್ನ ಪಾತ್ರದಲ್ಲಿ ನಾವು ನಿಮ್ನ ನೋಡೋದು ಕೂಡ ಆಶ್ಚರ್ಯ ಅನಿಸ್ತಾ ಇದೆ. ಹೇಗಿತ್ತು ಸರ್? ಅದೇ ವಿಭಿನ್ನ ನೋಡೋ ತರ ಆಗ್ಲಿ, ಆಶ್ಚರ್ಯ ಆಗ್ಲಿ ಜನಕ್ಕೆ ಅಂತಾನೆ ನನಗೂ ಒಂದು ಪ್ರಯತ್ನ ಮಾಡ್ಬೇಕನ್ನೋದಿತ್ತು ನನಗೆ. ಏನು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯಗಳು ಕೊಡದೆ ಅದನ್ನೇ ಮಾಡ್ಕೊಂಡಿದ್ರೆ ನಮಗೂ ಒಂದು ಮಜಾ ಇರಲ್ಲ, ಆಡಿಯನ್ಸ್ಗೂ ಮಜಾ ಇರಲ್ಲ. ಅದೇ ಒಂದೇ ಥರದ್ದು ಮಾಡ್ಕೊಂಡಿದ್ರೆ ಬೋರ್ ಆಗುತ್ತಲ್ವ. ಸೊ ಹಾಗಾಗಿ ಏನಾದರೂ ಒಂದು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಅಂತ ಇದ್ದಾಗ, ನಮ್ಮಲ್ಲಿ ಆ ಸಾಮರ್ಥ್ಯಗಳು ಇದ್ದಾಗ, ಬೇರೆ ಥರದ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇದ್ದಾಗ ಅದು ಮನೇಲೆ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಅದು ತೋರಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ಆನ್ ಸ್ಕ್ರೀನ್ ಬಂದ್ರೆ ಅದಕ್ಕೆ ಒಂದು ಸಾರ್ಥಕತೆ. ಹಾಗಾಗಿ ಆ ಥರದ ಕ್ಯಾರೆಕ್ಟರ್ಗೆ ಆ ಥರ ಕತೆ ಬರಲಿ ಅಂತ ಕಾಯ್ತಾ ಇದ್ದೆ. ಬಂತು, ಬಕಪಕ್ಷಿ ಥರ ಅದನ್ನು ಹಿಡ್ಕೊಂಡು ಇನ್ನು ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ, ಟಿವಿ ರಿಪೋರ್ಟರ್ ಆಗಿ, ಅದರಲ್ಲೂ ಕ್ರೈಮ್ ರಿಪೋರ್ಟರ್ ಆಗಿ ನೀವು ಫೀಲ್ಡ್ಗೆ ಇಳಿದಿದ್ದೀರಾ. ಹೇಗೆ ಅನಿಸ್ತು ರಿಪೋರ್ಟಿಂಗ್ ಜಾಬ್? ಇಟ್ ವಾಸ್ ನೈಸ್. ಬಟ್ ಅದೇ ಜಸ್ಟ್ ಒಂದು ಪಾರ್ಟ್ ಅಷ್ಟೇ. ದೇರ್ ಇಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಹೋಲ್ ಲವ್ ಪೋರ್ಷನ್ ಏನಿರುತ್ತೆ ಅದರಲ್ಲಿ ನನ್ನ ಪಾರ್ಟ್ ಇರುತ್ತೆ ಅಜಯ್ ಸರ್ ಜೊತೆ. ಸೊ ಅಜಯ್ ಸರ್, ನಾನ್ ಈ ಸಿನಿಮಾದಲ್ಲಿ ನಾನ್ ನೋಡಿರೋ ಅಜಯ್ ಸರ್ ಇಸ್ ದ ಸೇಮ್. ನಾವು ಆ ಲವಿ ಡವಿ ಚಾಕ್ಲೇಟ್ ಬಾಯ್ ಅಜಯ್ ಸರೇ ನನ್ನ ಜೊತೆ ಇರೋದು ನನ್ನ ಸೀಕ್ವೆನ್ಸ್ ಅಲ್ಲಿ. ಬಟ್ ಐ ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್. ಇನ್ನು ಮ್ಯಾಮ್, ಟಿವಿ ರಿಪೋರ್ಟರ್ ಅಂದಮೇಲೆ ಒಂದು ಪ್ರಬುದ್ಧತೆ ಇರುತ್ತೆ, ಅದು ಕೂಡ ಕಾಣಿಸುತ್ತೆ. ಜೊತೆಗೆ ಬಬ್ಲಿ ಆಗು ಕಾಣಿಸ್ತೀರಾ. ಎರಡನ್ನೂ ಹ್ಯಾಂಡಲ್ ಮಾಡಿದ್ ಏನು ಅನಿಸ್ತು? ನಾನು ಮೊದ್ಲಿಂದ ಐ ಥಿಂಕ್ ಬಬ್ಲಿ ಕ್ಯಾರೆಕ್ಟರ್ಸ್ನ ಆಕ್ಚುಲಿ ಸೀರಿಯಸ್ ಕ್ಯಾರೆಕ್ಟರ್ಸ್ ನಾನು ಕೊಡೋದೇ ಇಲ್ಲ ಯಾರು. ಐ ಡು ನಾಟ್ ನೋ ವೈ. ಬಟ್ ಆ ಒಂದು ಎಸೆನ್ಸ್ನ ಕ್ಯಾರಿ ಮಾಡಿ ಬಂದಿದ್ದೀನಿ ನಾನು ಇನ್ ಎಲ್ಲ ಸಿನಿಮಾದಲ್ಲೂ. ಅಫ್ಕೋರ್ಸ್ ಇದು ಎರಡೂ ಹೆಂಗ್ ಮ್ಯಾನೇಜ್ ಮಾಡಿದೆ ಅಂದ್ರೆ, ಇವಾಗ ನಿಮ್ಗೂ ಗೊತ್ತಿರುತ್ತೆ ಆಸ್ ಅ ರಿಪೋರ್ಟರ್, ನಿಮ್ದು ಕ್ಯಾಮರಾಮ್ಯಾನ್ದು ಒಂದ್ ಸ್ವಲ್ಪ ಆ ಚಿಕ್ಕ ಫೈಟ್ಸ್ ಆಗಿರ್ಲಿ, ಆ ನಾಟಿನೆಸ್ ಆಗಿರ್ಲಿ, ಅದು ನಿಮ್ಮಿಬ್ರು ಮಧ್ಯದಲ್ಲಿ ಅಷ್ಟೇ ಗೊತ್ತಿರುತ್ತೆ. ಸೊ ಅದೆಲ್ಲ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಒಂದ್ ರಿಪೋರ್ಟರ್ ಮತ್ತೆ ಒಂದ್ ಕ್ಯಾಮರಾಮ್ಯಾನ್ ಮಧ್ಯದಲ್ಲಿ ಇರೋ ಜಗಳ ಇರ್ಲಿ, ಅದೆಲ್ಲ ಕ್ಯೂಟ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಓಕೆ, ಎಸ್ ಮ್ಯಾಮ್. ಇನ್ನು ನಿಮ್ ಬಗ್ಗೆ ಕೇಳೋದಾದ್ರೆ, ರೈಟರ್ ಆಗಿ ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಹೇಗೆ ಅನಿಸ್ತು ಮ್ಯಾಮ್? ಚೆನ್ನಾಗಿ ಅನಿಸ್ತು. ನಿಜ ಜೀವನದಲ್ಲಿ ಅದು ಬರೆಯಕ್ ಬರಲ್ಲ ನನ್ಗೆ. ಒಂದ್ 4 ಲೈನ್ ಬರೆಯಲ್ಲ ನಾನು. ಬಟ್ ಇದೇ ದಟ್ ಈಸ್ ಅ ಬ್ಲೆಸ್ಸಿಂಗ್. ಒಂದ್ ಆಕ್ಟರ್ ಆಗಿ ನಾವು ಬೇರೆ ಬೇರೆ ಪಾತ್ರಗಳನ್ನ ನಾವು ಆಕ್ಟ್ ಮಾಡ್ಬೋದು. ಒಂದು ಡಾಕ್ಟರ್ ಆಗಿ ಆಕ್ಟ್ ಮಾಡ್ಬೋದು, ಪೊಲೀಸ್ ಮೆನ್ ಆಗಿ ಆಕ್ಟ್ ಮಾಡ್ಬೋದು. ಸೊ ನಮ್ಮಲ್ಲಿರೋ ಒಂದು ಡ್ರೀಮ್ ಫ್ಯಾಂಟಸೀಸ್ ಎಲ್ಲ ಏನೇನಿದೆ ಅದೆಲ್ಲ ನಾವು ನಮ್ಮ ಆಕ್ಟಿಂಗ್ ಮುಖಾಂತರ ನಾವು ಆ ಆಸೆಗಳನ್ನೆಲ್ಲ ಈಡೇರಿಸ್ಕೋಬಹುದು ಅಂತ ಅನ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ನಾನು ರೈಟರಾ, ಓಕೆ ಅಂತ. ಸೊ ಇಟ್ಸ್ ಅ ಗ್ರೇಟ್ ರೋಲ್ ಆಕ್ಚುಲಿ. ತುಂಬಾ ಒಳ್ಳೆ ಪಾತ್ರ. ಸರ್ ಕ್ಯಾರೆಕ್ಟರ್, ರಾಧೇಯ ಕ್ಯಾರೆಕ್ಟರು ನನಗೆ ಕಥೆ ಹೇಳುವಂತ ಒಂದು ಸೀಕ್ವೆನ್ಸ್ ಅಲ್ಲಿ ನಾನು ಬರ್ತೀನಿ. ಸೊ ಇಡೀ ಕತೆ, ಈ ರಾಧೆಯ ಕತೆ ಏನಿದೆ ಅದು ಫುಲ್ ನನಗೆ ಅವರು ನರೇಟ್ ಮಾಡ್ತಿರ್ತಾರೆ. ಇದು ಒಂದು
ಪುಸ್ತಕವಾಗಿ ಒಂದು ಕನ್ವರ್ಟ್ ಆಗಬೇಕು ಅಂತ. ಸೊ ಅವ್ರು ಯಾಕೆ ನನಗೆ ಆ ಕತೆ ಹೇಳ್ತಿದ್ದಾರೆ, ಆ ಕಥೆನಲ್ಲಿ ಬರುವಂತ ಒಂದು ಚಾಪ್ಟರ್ಸ್ ಏನು, ಆ ಒನ್ ಆಫ್ ದ ಚಾಪ್ಟರ್ಸ್, ಒಂದು ಮುಖ್ಯವಾದ ಚಾಪ್ಟರ್ ಅಲ್ಲಿ ಸೋನಲ್ ಅವ್ರು ಬರ್ತಾರೆ. ಸೊ ಇದೆಲ್ಲ ಯಾಕೆ ನನಗೆ ಹೇಳ್ತಿದ್ದಾರೆ, ಇದೆಲ್ಲ ರಹಸ್ಯಗಳು ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಜನರಿಗೆ ಗೊತ್ತಾಗುತ್ತೆ. ಓಕೆ ಮ್ಯಾಮ್, ಇನ್ನು ಟ್ರೇಲರ್ ನೋಡಿದ ತಕ್ಷಣ ಮನೇಲಿ ಹೇಗೆಲ್ಲ ರೆಸ್ಪಾನ್ಸ್ ಬಂತು? ಎಲ್ರಿಗೂ ಇಷ್ಟ ಆಯ್ತು. ನನ್ನ ಫ್ಯಾಮಿಲಿ, ನಮ್ಮ ಅಮ್ಮ, ನಮ್ಮ ಸಿಸ್ಟರ್ಸ್ ಆಗಿರ್ಲಿ, ಐ ಥಿಂಕ್ ಅದು ರಿಲೀಸ್ ಆಗಿನೇ ಆಯ್ತು. ಎಲ್ರದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಎಲ್ಲ ದೇ ಹ್ಯಾಡ್ ಅಪ್ಲೋಡೆಡ್. ಅಂಡ್ ತರುಣ್ ಅವ್ರಿಗೂ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಇವ್ರ ಕ್ಯಾರೆಕ್ಟರ್, ಅಜಯ್ ಸರ್ ಕ್ಯಾರೆಕ್ಟರ್, ಅಂದ್ರೆ ಫೈನಲಿ ನಾವು ಅಜಯ್ ಸರ್ನ ಇನ್ನೊಂದು ಶೇಡ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋ ಒಂದು ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಇಂಥದ್ದೊಂದು ಆ ಪಾತ್ರದಲ್ಲಿ ನಾವು ಸರ್ನ ನೋಡ್ತೀವಿ ಅಂತ ಹೇಳಿ. ತುಂಬಾ ತಡ ಆಯ್ತು, ಇಷ್ಟು ಬೇಗ ನಾವ್ ಇನ್ನೂ ಏನ್ ಅನ್ಕೊಂಡಿದ್ವಿ ಅಂದ್ರೆ ನಾವ್ ಇನ್ನೂ ಬಹಳಷ್ಟು ಇದೇ ತರ ಲವ್ ಮೂವೀಸ್ ಗಳು ಬರುತ್ತೆ ನಿಮ್ದು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಈ ತರದೊಂದು ಪಾತ್ರ ನಿಜಕ್ಕೂ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಷ್ಟು ವರ್ಷ ಆಯ್ತು ನಾನು ಬಂದು ಇಂಡಸ್ಟ್ರಿಗೆ? ಆಯ್ತು 2 ದಶಕ ಕಂಪ್ಲೀಟ್ ಆಗಿದೆ. 22 ವರ್ಷ. ಹೌದು, 2 ದಶಕ ಕಂಪ್ಲೀಟ್ ಮಾಡಿದ್ದೀರಾ. ಆದ್ರೂ ನಾವ್ ಈಗ ಇಷ್ಟು ಬೇಗ ಅಂತಾನೆ ಅನಿಸ್ತಾ ಇರೋದು ನಮ್ಗೆ. ನನಗೆ ತುಂಬಾ ತಡ ಆಯ್ತ್ರಿ, ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ, ಅದೇ ಮಾಡ್ಕೊಂಡಿದ್ದೀನಿ ಅಂತ. ಓಕೆ, ಸೊ ಸರ್, ಅಂದ್ರೆ ಈಗ ಸೈಕೋ ಪಾತ್ರ ಅದನ್ನ ಹೇಗೆ ಸರ್ ನಿರ್ವಹಿಸಿದ್ರಿ ನೀವು? ತುಂಬಾ ಸರಳವಾಗಿ ನಿಭಾಯಿಸಿದೀನಿ, ಖುಷಿ ಕೊಟ್ಟಿದೆ ತುಂಬಾ. ಅದನ್ನೇ ನಾನು ಹೇಳಿದ್ದ ಅವಾಗ, ಈ ತರದ ಪ್ರಯತ್ನಗಳು ಮಾಡ್ಬೇಕನ್ನೋದು ನನಗೆ ಆಸೆ ಇತ್ತು. ನನಗೆ ಅಂದ್ರೆ ಅಂತ ಎಫರ್ಟ್, ಅಂತ ಸ್ಟ್ರಗಲ್ ಅಂತ ಏನು ಅನ್ಸಿಲ್ಲ ನನಗೆ. ಬ್ಯಾಕ್ ಗ್ರೌಂಡ್ ವರ್ಕ್ ಹೇಗಿತ್ತು ಈ ಒಂದು ಪಾತ್ರಕ್ಕೆ? ಬ್ಯಾಕ್ ಗ್ರೌಂಡ್ ಅಂದ್ರೆ ಇಷ್ಟೇ ಸಿಂಪಲ್ ಥಿಂಗ್, ನನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡಿದ್ದೆ. ಯಾವಾಗ್ಲೂ ರೈಟಿಂಗ್ ನಲ್ಲಿ ಅರ್ಧ ಕೆಲಸ ಮುಗಿದು ಹೋಗ್ಬಿಟ್ರೆ ಅದಕ್ಕೆ ಬಲವಾಗಿ ಪ್ರಿಪರೇಷನ್ಸ್ ಅಂತ ಏನು ಬೇಕಾಗಿರಲ್ಲ. ಪರಿಪೂರ್ಣತೆ ರೈಟಿಂಗ್ ನಲ್ಲಿ ಇಲ್ಲದೆ ಇದ್ದಾಗ ಏನೋ ಒಂಚೂರು ನಮ್ಗೆ ಮಾಡ್ಬೇಕು ಅನಿಸ್ತಾ ಇರುತ್ತೆ. ಎಲ್ಲ ಕ್ಲಾರಿಟಿ ಅಂತ ಇದ್ದಾಗ, ರೈಟಿಂಗ್ ನಲ್ಲಿ ಒಬ್ಬ ಡೈರೆಕ್ಟರ್ ಅಲ್ಲಿ ಅಷ್ಟು ಕ್ಲಾರಿಟಿ ಎಲ್ಲ ಇದ್ದಾಗ ನಾನು ಬರೀ ಆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಬಿಹೇವಿಯರ್ ಮಾತ್ರ, ಅಂದ್ರೆ ಈ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ರೆ ಬಿಹೇವಿಯರ್ಸ್ ಆಟೋಮೆಟಿಕ್ಲಿ ಬರ್ತಾ ಹೋಗುತ್ತೆ. ಈಗ ನಿಮ್ ತಲೆನಲ್ಲಿ ಇರುತ್ತಲ್ಲ, ಒಬ್ಬ ಕುಡುಕ ಅಂದ್ರೆ ಹೆಂಗ್ ಮಾಡ್ತಾನೆ, ನಾವೆಲ್ಲ ಚಿಕ್ಕವರಿದ್ದಾಗಿಂದ ಅದನ್ನೆಲ್ಲ ನಾವು ನಾಟಕದೆಲ್ಲ ಅಲ್ಲಿಲ್ಲ ಅಥವಾ ರಿಯಲ್ ಆಗಿ ನೋಡ್ಕೊಂಡ್ ಬಂದಿರ್ತೀವಿ. ಪೊಲೀಸ್ ಅಂದ್ರೆ ಹೆಂಗಿರ್ತಾನೆ ಒಂದ್ ಕಲ್ಪನೆ ಇರುತ್ತಲ್ಲ, ಒಂದ್ ಕ್ಯಾರೆಕ್ಟರ್ ಅಂದ್ರೆ ತಲೆನಲ್ಲಿ ಒಂದ್ ಪಿಕ್ಚರ್ ಬರುತ್ತಲ್ಲ. ಸೊ ಇದು ಕೇಳಿದಾಗ ನಂದೇ ಆದಂತ ಒಂದು ರೀತಿನಲ್ಲಿ ಒಂದು ಕಲ್ಪನೆ ಬಂತು. ರಾಧೆ ಅಂದ್ರೆ ಹಿಂಗಿರ್ತಾನೆ, ಈ ತರ ಭಾವುಕ ಆದಾಗ ಹಿಂಗ್ ಮಾಡ್ತಾನೆ, ಕೋಪ ಬಂದಾಗ ಈ ತರ ಮಾಡ್ತಾನೆ, ನಾರ್ಮಲ್ ಆಗಿದ್ದಾಗ ಹಿಂಗಿರ್ತಾನೆ. ಬಿಹೇವಿಯರಲ್ ಥಾಟ್ಸ್ ಅಷ್ಟೇ. ಅದು ಪ್ರಿಪರೇಷನ್ಸ್ ಅಂತ ಅದಕ್ಕೇನು ಕುತ್ಕೊಂಡು ಮಾಡಿದ್ದೇನಿಲ್ಲ. ಬಟ್ ಹೇರ್ ಸ್ಟೈಲ್ ಆಗ್ಲಿ, ನನ್ನ ಲುಕ್ಸ್, ನನ್ನ ಐ ಲೆನ್ಸ್ ಹಾಕಿದ್ದೀನಿ ನಾನು, ಒಂಥರ ಗ್ರೀನಿಶ್ ಕ್ಯಾಟ್ ಐಸ್, ಅದೊಂಥರ ಸೈಕೋ ತರಾನೇ ಅನ್ಸ್ಬೇಕು. ಆ ಥರದ್ದು ಆ ಕಲ್ಪನೆಗಳೆಲ್ಲ ನಮ್ಮ ಡೈರೆಕ್ಟರ್ ಇದ್ದಿತ್ತು. ಅವೆಲ್ಲ ಲುಕ್ ಟೆಸ್ಟ್ ಅಲ್ಲಿ ಅವೆಲ್ಲ ಹಾಕೊಂಡ್ವಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡು, ಅಂಡ್ ಬಾಡಿ ಸ್ವಲ್ಪ ಬಲ್ಕ್ ಮಾಡ್ಕೋಬೇಕಾಗಿತ್ತು ಒಂಚೂರು ಫಿಸಿಕ್ ವೈಸ್. ಈಗ ಅಜಯ್ ಒಂದ್ 4 ಜನಕ್ಕೆ ಹೊಡಿತಾನಂದ್ರೆ ನಂಬೇಕಲ್ಲ, ಹೂ ಕೊಡ್ತಾನಂದ್ರೆ ನಂಬ್ತಾರೆ, ಹೊಡಿತಾನಂದ್ರೆ ನಂಬೇಕಲ್ಲ. ಅದಕ್ಕೆ ಒಂಚೂರು ತಯಾರಿ ಮಾಡ್ಕೊಂಡ್ವಿ, ಬಿಟ್ರೆ ಪರ್ಫಾರ್ಮೆನ್ಸಸ್ಗೆ ಏನು ತಯಾರಿ ಮಾಡ್ಕೊಂಡಿಲ್ಲ. ಸರ್, ಇನ್ನು ಇಷ್ಟು ದಿನ ನಾವ್ ಹೇಳ್ದಂಗೆ ಲವರ್ ಬಾಯ್ ಆಗಿ ನಾವು ನೋಡಿದ್ದಕ್ಕೂ ಈಗ ಸಡನ್ ಆಗಿ ಕ್ರಿಮಿನಲ್ಲು, ಈ ಒಂದು ಖೈದಿಯಾಗಿ ನೋಡ್ತಾ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಕಾಣಿಸುತ್ತೆ. ನಿಮ್ಗೆ ಏನ್ ಅನ್ನಿಸ್ತು ಸರ್ ಈ ಪಾತ್ರ ನಿರ್ವಹಿಸೋಕೆ? ನನಗೆ ಏನು ಅನ್ಸಿಲ್ಲ, ಸೀರಿಯಸ್ಲಿ ಖುಷಿ ಅಷ್ಟೇ ನನಗೆ. ಅದು ಬಿಟ್ರೆ ಬೇರೆ ಏನು ಅನ್ಸಿಲ್ಲ. ಅಂದ್ರೆ ನಾನು ತಿರ್ಗಾ ಅದಕ್ಕೆ ಅದೇ ಆನ್ಸರಿಗೆ ಬರ್ಬೇಕಾಗಿತ್ತು. ಅಂದ್ರೆ ಅದೇ ಆ ತರದ ಪಾತ್ರ ಮಾಡ್ಬೇಕಂತ ಕಾಯ್ಕೊಂಡಿರೋನಿಗೆ ಏನಾಗುತ್ತೆ ಹೇಳಿ, ಆ ತರ ಪಾತ್ರ ಬಂದ. ಇನ್ನೊಂದು ತುಂಬಾ ಹೈಲೈಟ್ ಆಗಿ ಕಾಣಿಸೋದು ಬಿರಿಯಾನಿ ತಿನ್ನೋದೊಂದು, ಆ ಸೀನ್ ಬಗ್ಗೆ ಹೇಳೋದಾದ್ರೆ. ಅವ್ರು ವೆಜಿಟೇರಿಯನ್ ಆಗಿ ಬಿರಿಯಾನಿ ತಿನ್ನೋರು ಹೇಳ್ಬೇಕು ಅದನ್ನ. ನೀವು ತಿಂದಿದ್ದೀರಾ ಇಲ್ಲ ಅಂತ ಗೊತ್ತಾಗಲ್ಲ. ಈಗ ನಾವು ರೀಲ್ ಮೇಲೆ ನೋಡಿದ್ರೆ ನಮ್ಗೆ ನೀವು ತಿಂದಿದ್ದೀರಾ ಅನ್ಸುತ್ತೆ. ಅಲ್ಲ, ಅದು ಒಂಥರ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಕೆಲವೊಂದು ವಿಚಾರಗಳು. ಒಬ್ಬ ಕೈದಿ ಆಗಿದ್ದು ನಂತರ ಬಿರಿಯಾನಿ ತಿನ್ನೋದು, ವಿಕೃತ ಮನೋಭಾವನೆ ಇರೋನು ತನ್ನ ಅದೇನ ಬಿಹೇವಿಯರಲ್ ಆಕ್ಟ್ಸ್ ಅಂತ ಹೇಳೋದು. ಅದನ್ನ ತಾನು ಬಿಹೇವ್ ಮಾಡೋ ರೀತಿನಲ್ಲಿ ಒಂದು ಊಟ ಸವಿಬೇಕಾದ್ರೂ ತನ್ನ ಸೈಕಿಕ್ ಬಿಹೇವಿಯರ್ಸ್ ಅದ್ರಲ್ಲಿ ಕಾಣಿಸುತ್ತೆ. ಸೊ ಅದೆಲ್ಲ ಬೈ ನ್ಯಾಚುರಲ್ ಬಂದಿರತಕ್ಕಂಥದ್ದು. ಅಂದ್ರೆ ಆ ಸನ್ನಿವೇಶ ಹಂಗೆ ಇರೋದು. ಇಂಟ್ರಾಗೇಷನ್ ನಡೀತಾ ಇರತ್ತೆ, ಮಧ್ಯದಲ್ಲಿ ಹಸು ಆಗ್ತದೆ, ಒಂಚೂರು ಬಿರಿಯಾನಿ ತಿನ್ಬೋದು ಅಂತ ತರ್ಸ್ಕೊಂಡ್ ತಿಂತಾನೆ. ತಿನ್ನೋದು ಹೇಗೆ ತಿಂತ ಇದನ್ನೆಲ್ಲ ಇವ್ರು ನೋಡ್ತಾರೆ. ಅನಿಮಲ್ ಇನ್ಸ್ಟಿಂಕ್ಟ್ಸ್ ಅವ್ರಿಗೆ ಬೇಸಿಕಲಿ ಜಸ್ಟ್ ಬಿಕಮ್ಸ್ ಒಂದು ಹುಲಿ ತರ. ಅವ್ರ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಷ್ಟೇ ಅವ್ರಿಗೆ ಇರೋದು. ಹಸುವು
ಕೊಲೆ ಕೋಪ ಅಷ್ಟೇ. ಅದ್ರಲ್ಲೂ ಕೂಡ ಒಂದ್ ಡೈಲಾಗ್ ಇದೆ, ಚಿಕ್ಕ ವಯಸ್ಸಿನಿಂದಲೇ ನಾನು ರಕ್ತ ನೋಡಿದೀನಿ, ಈ ಸ್ಮೆಲ್ ನನ್ಗೆ ಇಷ್ಟ ಆಗುತ್ತೆ ಅನ್ನೋದೊಂದು ಡೈಲಾಗ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವ್ ಹೇಳ್ಬೇಕಾ, ನಿಮ್ಗೆಲ್ಲ ಏನ್ ನಮ್ಗೆ ಏನ್ ಅನ್ಸ್ತು ಅಂದ್ರೆ ಸರ್ ಅದೇ ಹೇಳಿದ್ವಲ್ಲ, ನಾವು ಹೊಸದಾಗಿ ನೋಡೋದಕ್ಕೂ ಇದೊಂದು ಪಾತ್ರನ ನಾವ್ ಇನ್ನೂ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನು ಇದು ವಿಶೇಷವಾಗಿ ಅದನ್ನು ಅಜಯ್ ಸರ್ ಮಾಡೋದು ಅಂತನಾ? ಅಲ್ಲ, ನನಗೂ ಏನ್ ಅನಿಸ್ತಾ ಇಲ್ಲ ನನಗೆ, ಅಂದ್ರೆ ಅದೇ ಆ ಕ್ಯಾರೆಕ್ಟರ್ ಆಗಿದ್ನಲ್ಲ ಏನ್ ಈಗ ಸರ್ ಹೆಂಗೆ ಅಂದ್ರೆ ನಾನು ಮಾಡೋ ಪಾತ್ರ ಮಾಡ್ಬಿಟ್ಟಿದ್ದೀನಿ, ನೋಡೋರು ನೀವ್ ಹೇಳಿರೋ ತರ. ಹಾ ಹೌದಲ್ಲ, ನನಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಆನ್ಸರ್. ಓವರ್ ಆಲ್ ಕಥೆ ಕ್ಯಾರೆಕ್ಟರ್ ಇಷ್ಟ ಆದಾಗ ಅದ್ ನಾವು ಸುಮ್ನೆ ಅದು ಮಾಡ್ಕೊಂಡು ಹೋಗಿದೀವಿ ಅಷ್ಟೇ. ಅದು ನೋಡೋರು ಹೆಂಗ್ ಅನಿಸ್ತಾ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಇಷ್ಟಪಟ್ಟಿದ್ದೀರಾ ಅಂತಂದ್ರೆ ಖುಷಿ ಆಗುತ್ತೆ. ಎಲಿಮೆಂಟ್ಸ್ ಕೂಡ ನಾವು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ಬೋದು. ಕೆಲವೊಬ್ರು ಸ್ಟಿಲ್ ಇರ್ತಾರೆ, ಅಜಯ್ ಆ ತರದ್ ನೋಡಕ್ ಇಷ್ಟಪಡಲ್ಲ ಅನ್ನೋರು ಇರ್ತಾರೆ. ಗೊತ್ತಿಲ್ಲ, ಅಂದ್ರೆ ನಮ್ ಚಾಲೆಂಜ್ ಇರೋದೇ ಅದು. ಅವರೆಲ್ಲರೂ ಯಾರ್ಯಾರು ಇದಕ್ಕೆ ಒಂದ್ ಸೂಟ್ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ, ಅವರಿಗೂ ನಾವು ಸಮಾಧಾನ ಮಾಡ್ಬೇಕು. ಹೌದು, ಇದಕ್ಕೆ ನಾವು ಅನ್ಕೊಂಡಿದ್ ರಾಂಗ್, ಅಜಯ್ ಸೂಟ್ ಆಗ್ತಾನೆ ಅಂತ ಅನ್ಸ್ಬೇಕು. ಯಾರು ಹಿಂಗೆಲ್ಲ ಮಾಡಿದಾನ ಅಂತ ಅನ್ಕೊಂಡಿರೋರಿಗೂ ಓಕೆ ಪರವಾಗಿಲ್ಲಪ್ಪ, ಅವ್ನು ಟ್ರೈ ಮಾಡಿದ, ನಮ್ಗೆ ಖುಷಿ ಆಯ್ತು, ಚೆನ್ನಾಗಿ ಈ ಥರದ್ದು ಮಾಡ್ಕೊಂಡಿರಲಿ ಅಂತ ಇಲ್ಲಿಂದ ಹೊಸ ಡೈಮೆನ್ಷನ್ಸ್ ಕೊಡುವಂಥದ್ದು, ಬೇರೆ ಬೇರೆ ಪಾತ್ರದಲ್ಲಿ ನೋಡೋದಕ್ಕೆ ತಯಾರಿ ಮಾಡುವಂಥ ಒಂದು ಪ್ರಯತ್ನ ಇದು. ನಾಳೆ ದಿನ ಗೊತ್ತಿಲ್ಲ, ಇನ್ನೂ ಬೇರೆ ಬೇರೆ ಥರದ್ದನ್ನ ಶೇಡ್ಸ್ ಮಾಡ್ಬೋದು, ಅದಕ್ಕೆ ಇದು ಒಂದು ಕಿಕ್ ಸ್ಟಾರ್ಟ್ ಆಗಬಹುದು. ಸೊ ನಾವು ಆ ಪ್ರಯತ್ನದಲ್ಲಿ ನಾವು ಮಾಡಿರ್ತೀವಿ ಅಷ್ಟೇ. ಏನ್ ಅನ್ಸುತ್ತೆ ಅಂತ ನಮ್ಗೆ ಕೇಳಿದ್ರೆ ಜನರಲ್ಲಿ ಖುಷಿಯಾಗಿರುತ್ತೆ. ನಾವು ಗೊತ್ತಿಲ್ಲ ಅದು ಹೆಂಗ್ ಮಾಡ್ಕೊಂಡು ಹೋಗಿರ್ತೀವಿ, ಮಾಡ್ಕೊಂಡು ಹೋಗಿರ್ತೀವಿ. ನಮ್ಗೇನೆ ಜಡ್ಜ್ ಮಾಡಕ್ ಕಷ್ಟ, ಕಷ್ಟ ಆಗುತ್ತೆ. ನಾವೇ ಜಡ್ಜ್ ಮಾಡಕ್ ನಮ್ಗೆ ಕಷ್ಟ ಆಗತ್ತೆ. ಅದೇ ನೀವೇ ಹೇಳ್ಬೇಕು, ಅದಕ್ಕೆ ಅವ್ರು ನಿಮ್ಗೇನ್ ಹೇಳಿದ್ರು ನಿಮ್ಗೇನ್ ಅನ್ಸ್ತಾ ಇದೆ ಅಂತ. ಎಸ್ ಮ್ಯಾಮ್, ಇನ್ನು ಅಜಯ್ ಸರ್ ಜೊತೆ ವರ್ಕ್ ಮಾಡಿದ್ದೀರಾ? ಅವ್ರ ಸರ್ತಿನೂ ಹೇಳ್ಬಹುದು. ಯೂಶುವಲಿ ಇಸ್ ಅ ವಂಡರ್ಫುಲ್, ಸಿ ಆಸ್ ಅನ್ ಆಕ್ಟರ್ ಎಲ್ಲರೂ ನೋಡಿದೀರಾ, ನಾವೇನು ಹೇಳಲ್ಲ. ಬಟ್ ಸಿ ಈಸ್ ಅ ವಂಡರ್ಫುಲ್ ಪ್ರೂವ್ಡ್, ಈಸ್ ಪ್ರೂವನ್ ಹಿಮ್ಸೆಲ್ಫ್. ಎಷ್ಟೇ ಒಳ್ಳೆ ಏನೇ ಅಂದ್ರೂ ಇವರಿಬ್ರು ಆಸ್ ಅನ್ ಆಕ್ಟರ್, ಕಲಾವಿದರಾಗಿ ಆಕ್ಟ್ ಮಾಡಕ್ ಬಂದಿರತಕ್ಕಂಥದ್ದು ಇವರ ಶ್ರದ್ಧೆ, ಯಾವ ಟ್ಯಾಂಟ್ರಮ್ಸ್ ಇಲ್ಲದೆ. ನಾನು ಅದನ್ನ ವೇದಿಕೆ ಮೇಲೂ ಹೇಳಿದೆ, ಇವರಿಬ್ರು ಬಹಳ ಸರಳವಾಗಿ ಬಂದಿರತಕ್ಕಂಥವ್ರು. ಯಾವ ಹೀರೋಯಿನ್ಸ್ ಅನ್ನೋ ಥರ ಟ್ಯಾಂಟ್ರಮ್ಸ್ ಇಟ್ಕೊಂಡು ಲೇಟಾಗಿ ಬರೋವಂಥದ್ದಾಗಲಿ, ಯಾರನ್ನೋ ಬೇಕಂತಾನೆ ಕಾಯಿಸೋವಂಥದ್ದಾಗಲಿ, ಈಗೋ ಅಂತಿರೋದು, ಅವ್ರು ಡಾಮಿನೇಟ್ ಮಾಡ್ತಿದ್ದಾರೆ ಇವ್ರು ಡಾಮಿನೇಟ್ ಮಾಡ್ತಾರೆ ಅನ್ನೋದಲ್ಲದೆ ಸಿನಿಮಾಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಬಂದಿರತಕ್ಕಂಥ ಕಲಾವಿದರಾಗಿರೋದ್ರಿಂದ ನನಗೆ ವರ್ಕ್ ಅಟ್ಮಾಸ್ಫಿಯರ್ ಬಹಳ ಸುಲಭ ಅನ್ನಿಸ್ತು. ಓಕೆ, ಇಂಥವ್ರ ಜೊತೆಗೆ ಕೆಲಸ ಮಾಡೋರ್ ಜೊತೆ ಕೆಲಸ ಮಾಡ್ತಾ ಇದೀನಲ್ಲ, ಒಂದು ಖುಷಿ ಇತ್ತು. ಅಷ್ಟು ಬಿಟ್ರೆ ಅದಕ್ಕೆ ನಾನು ಒಳ್ಳೆಯವನಂತ ಅನಿಸ್ತಾ ಇರೋದು. ಅದು ಬಿಟ್ರೆ ನಾನು ಎಂಥವ್ನು ಏನದು ಏನು ಮ್ಯಾಟ್ರ್ ಆಗಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಜೆನ್ಯೂನ್ ಆಗಿ ವರ್ಕ್ ಮಾಡಿದೀವಿ. ಅಲ್ಲ ಅದೇ ಹೇಳ್ದಲ್ಲ, ಜೆನ್ವನ್ಲಿ ಈಸ್ ಅ ನೈಸ್ ಪರ್ಸನ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಅವರು ನಮ್ಗೆ ಹೇಳಿದ್ರಲ್ಲ ಟ್ಯಾಂಟ್ರಮ್ಸ್ ಇಲ್ಲ ಇದು ಅದು ಅಂತ. ಆಕ್ಚುಲಿ ಅವ್ರು ಸಚ್ ಅ ಸೀನಿಯರ್ ಆಕ್ಟರ್, ಅವ್ರಿಗೆ ಈ ಸೋ ಗ್ರೌಂಡೆಡ್, ಅಷ್ಟು ಗ್ರೌಂಡೆಡ್ ಅವರು, 0% ಆಟಿಟ್ಯೂಡ್. ಫಸ್ಟ್ ಟೈಮ್ ವರ್ಕ್ ಮಾಡುವಾಗ್ಲೂ ನಮ್ ಡೆಫಿನೆಟ್ಲಿ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಿರೋದು, ಆಟಿಟ್ಯೂಡ್ ಆಗಿರ್ಲಿ ಏನೂ ಇಲ್ಲ. ಅಂಡ್ ನಾವು ಇಷ್ಟು ಮಾತಾಡ್ತಿದೀವಿ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅವ್ರು ನಮ್ಮನ್ನ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾರ ಅಂತ ಯು ಕ್ಯಾನ್ ಇಮ್ಯಾಜಿನ್. ಎಸ್ ಮ್ಯಾಮ್, ನೀವ್ ಹೇಳೋದಾದ್ರೆ? ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ. ಅದೇ ನೆನ್ನೆ ಹೇಳ್ದೆ, ಹಿ ಟ್ರೀಟ್ಸ್ ಎವ್ರಿ ಫಿಲ್ಮ್ ಲೈಕ್ ಹಿಸ್ ಫಸ್ಟ್ ಫಿಲ್ಮ್. ಅವ್ರ ಮೊದಲನೇ ಚಿತ್ರ ಹೆಂಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಾರೋ ಅದೇ ಡೆಡಿಕೇಶನ್, ಸಿನ್ಸಿಯರಿಟಿ ಈ ಸಿನಿಮಾನಲ್ಲಿ ತೋರಿಸಿದಾರೆ. ಅವ್ರು ಲೈಕ್ ಯು ಸೆಡ್ 22 ವರ್ಷ ಇಲ್ಲಿದ್ದಾರೆ, ಬಟ್ ಅವ್ರು ಹೆಂಗ್ ಬೇಕಿದ್ರು ನಡ್ಕೋಬೋದಾಗಿತ್ತು. ಅವ್ರ ಆಟಿಟ್ಯೂಡ್ ಥ್ರೋ ಮಾಡಿದ್ರೆ ನಾವೆಲ್ಲ ಏನು ಅನ್ಕೋತಿರ್ಲಿಲ್ಲ. ಓಕೆ, ಈಸ್ ಅ ಹೀರೋ, ಈಸ್ ಅನ್ ಎಕ್ಸ್ಪೀರಿಯನ್ಸ್ಡ್ ಹೀರೋ, ಸೊ ಅವ್ರು ಹಿಂಗೆ ಇರ್ಬೋದೇನೋ ಅಂತ. ಬಟ್ ನಮಗೆ ಶಾಕ್ ಆಗಿದ್ದೇನು ಅಂದ್ರೆ ಎಷ್ಟು ಹಂಬಲ್ ಮನುಷ್ಯ ಅಂದ್ರೆ, ಅಯ್ಯೋ ನಿಜವಾಗ್ಲೂ ಲೈಕ್ ಅವ್ರ ಪಾಡ್ಗೋರ್ ಬರೋರು, ಅವ್ರ ಲೈನ್ಸ್ ಎಲ್ಲ ಲೈಕ್ ಯೂಸ್ ಟು ಲರ್ನ್ ಎವ್ರಿಥಿಂಗ್, ಪ್ರಿಪೇರ್ಡ್ ಆಗಿ ಬರೋರು, ಕ್ಯಾರೆಕ್ಟರ್ ಅಲ್ಲೇ ಇರೋರು, ಎಕ್ಸ್ಟ್ರಾ ಮಾತಿಲ್ಲ. ಎಷ್ಟು ಒಂಥರ ಜೆಂಟಲ್ಮೆನ್ ಅಂದ್ರೆ ನಮಗೂ ಒಂಥರ ಓಕೆ, ಎಷ್ಟು ಕಂಫರ್ಟಬಲ್ ಆಗಿ ನಾವು ಓಕೆ ನಮ್ ಕೆಲಸ ನಾವು ಮಾಡ್ಕೋಬೋದಪ್ಪ ಆರಾಮಾಗಿ ಅಂತ. ಅದೊಂದ್ ಫ್ರೀಡಮ್ ಕೊಟ್ಬಿಟ್ರೆ ಫಾರ್ ಅ ಲಾಟ್ ಆಫ್ ವಿಮೆನ್ ಅವ್ರಿಗೆ ಎಲ್ಲೋ ಬೇರೆ ಎಲ್ಲೋ ಹೋಗಿ ರೀಚ್ ಆಗ್ತಾರೆ. ಲೈಕ್ ವಿಮೆನ್ಗೆ ಆ ಒಂದು ಸೇಫ್ ಎನ್ವೈರನ್ಮೆಂಟ್ ನೀವು ಕ್ರಿಯೇಟ್ ಮಾಡಿ ಕೊಟ್ಬಿಟ್ರೆ ನಮ್ಗೆ ಅದಕ್ಕಿಂತ ಬೇರೆ ಏನು ಬೇಡ ಆಕ್ಚುಲಿ. ಅದು ದಟ್ ಇಸ್ ಲೈಕ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನಮ್ಗೆ ಅವ್ರು ಸಿಕ್ಕಿದ್ದು. ಅಂಡ್ ಇನ್ನೊಂದು ಆಕ್ಚುಲಿ ಐ ಡೋಂಟ್ ನೋ, ಐ ಥಿಂಕ್ ಇಟ್ಸ್ ಲೈಕ್ ನಮ್ಮ ಕನ್ನಡ ಆಕ್ಟರ್ಸ್ ಸ್ಪೆಷಾಲಿಟಿ ಅನ್ಸುತ್ತೆ. ಬೆಳಿಗ್ಗೆ ನಮ್ಮ ಅತ್ತೆ ಸೋನಲ್ ಅವ್ರ ಬಗ್ಗೆನೂ ಹೇಳ್ತಿದ್ರು, ತುಂಬಾ ಹಂಬಲ್ ಅಲ್ವಾ, ತುಂಬಾ ಸಿಂಪಲ್ ಅಲ್ವಾ, ವೆರಿ ಸ್ವೀಟ್ ಆಗಿ ಮಾತಾಡ್ತಾಳೆ ಅಂತ. ಅವ್ರು ತುಂಬಾ ಫಾಲೋ ಮಾಡ್ತಾರೆ ಸಿನಿಮಾ ಎಲ್ಲ, ಕನ್ನಡ ಸಿನಿಮಾ ತುಂಬಾ ನೋಡ್ತಾರೆ. ಸೊ ಅವರು ಹೇಳ್ತಾ ಇದ್ರು. ಅಜಯ್ ರಾವ್ ಬಗ್ಗೆನೂ ಹಂಗೆ ಹೇಳ್ತಿದ್ರು, ತುಂಬಾ ಸಿಂಪಲ್ ಅಂತ.
ಫಾರ್ ಸಮ್ ರೀಸನ್ ಗೊತ್ತಿಲ್ಲ, ನಾನು ತೆಲುಗುಗೆ ಹೋಗಿ ಅಲ್ಲಿ ಇಂಟರ್ವ್ಯೂಸ್ ಮಾಡಿದಾಗ ಅಲ್ಲೂ ಕೇಳ್ತಾರೆ, ಮ್ಯಾಮ್ ಯು ಆರ್ ವೆರಿ ಸಿಂಪಲ್, ಯು ಆರ್ ವೆರಿ ಡೌನ್ ಟು ಅರ್ತ್ ಅಂತಾರೆ. ಬಟ್ ಐ ಥಿಂಕ್ ಇಟ್ಸ್ ಮೇ ಬಿ ಲೈಕ್ ಅ ಕನ್ನಡ ಇಂಡಸ್ಟ್ರಿ ಟ್ರೇಟ್ ಟು ಬಿ ಹಂಬಲ್ ಅಂಡ್ ಸಿಂಪಲ್. ಐ ಥಿಂಕ್ ಇಟ್ಸ್ ದೇರ್. ಎಷ್ಟೊಂದ್ ಜನ ನೋಡಿದ್ದಾರೆ, ಸುಧಾಮೂರ್ತಿ ಮ್ಯಾಮು ಹಂಗೆ ಇದ್ದಾರೆ, ಬಹಳಷ್ಟು ಜನ ಎಷ್ಟು ಮೇಲೆ ಹೋಗಿದ್ರಿ, ಎಷ್ಟು ಸಕ್ಸಸ್ ನೋಡಿದ್ರು ದೇ ಆರ್ ಆರಾಮಾಗಿರ್ತಾರೆ ಹಂಗೆ. ಸರ್, ಇನ್ನು ಯುದ್ಧಕಾಂಡ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ರಿ, ಈ ಸಿನಿಮಾದಲ್ಲಿ ಏನಾದ್ರು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ತಿಳ್ಕೊಳ್ಳೋರಿಗೆ ಇದೆ, ಅಂದ್ರೆ ಡೈರೆಕ್ಟ್ ಬೋಧನೆ ಮಾಡಕ್ ಹೋಗಿಲ್ಲ. ಇಟ್ಸ್ ನಾಟ್ ಎ ಫಿಲಾಸಫಿಕಲ್ ಸಿನಿಮಾ, ಬಟ್ ಹಾಗಂತ ದಿಕ್ಕು ತಪ್ಸಲ್ಲ. ಎಲ್ಲೂ ಕೂಡ ಇವಾಗ ನಾನು 35 ಮರ್ಡರ್ ಮಾಡಿದ್ದೀನಿ ಅಂದ್ರೆ 35 ಮರ್ಡರ್ ಮಾಡಿರೋದೇ ಶ್ರೇಷ್ಠ ಅಂತ ಅದನ್ನ ವೈಭವೀಕರಿಸಿ ಹಂಗೆ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು ಅಡಗಿರುತ್ತೆ, ಎಲ್ಲೋ ಒಂದ್ ಕಡೆ ಅಲ್ಲಿ ಚಿಕ್ಕ ಮೊರಾಲಿಟೀಸ್ ಅಡಗಿರುತ್ತೆ. ಅದು ಬಿಟ್ರೆ ಈ ಕ್ಯಾರೆಕ್ಟರ್ನ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಕಾಮನ್ ಮನುಷ್ಯನಿಗೆ ತನ್ನ ಕನೆಕ್ಟ್ ಆಗ್ತಾನೆ ಅದರಲ್ಲಿ. ಈಗ ನಾವು ನಿಜ ಜೀವನದಲ್ಲಿ ಎಷ್ಟೊಂದು ವಿಚಾರಗಳು ಮಾಡಕ್ ಆಗಿರಲ್ಲ. ಇವಾಗ ನಮ್ಗೆ ಯಾರಿಗೋ ತೆಗೆದು ಹೊಡಿಬೇಕನ್ನೋ ಒಂದು ಕೋಪ ಇರುತ್ತೆ, ಆಗಿರಲ್ಲ. ಅದು ಸಿನಿಮಾದಲ್ಲಿ ನಾವು ಅದನ್ನ ಆ ಫ್ರಸ್ಟ್ರೇಷನ್ ತೆಗಿತೀವಿ. ಅಷ್ಟು ಬಿಟ್ರೆ ಒಂದು ಸಮಾಧಾನಕರವಾದಂಥ ಒಂದು ಕನೆಕ್ಷನ್ ಇರುತ್ತೆ. ನನ್ನ ಸುಮಾರು ಸಲ ಹೇಳಿದ್ದೀನಿ ಇದನ್ನ. ರಿಯಲ್ ಲೈಫಲ್ಲಿ ಒಂದು ಹೆಣ್ಣು ಅಥವಾ ಒಂದು ಗಂಡಸು ಯಾರೋ ನಮ್ಮ ಫ್ಯಾಮಿಲಿನಲ್ಲಿ ನಾವು ಯಾರ್ಯಾರಿಗೂ ಏನೇನೋ ತ್ಯಾಗ ಮಾಡಿರ್ತೀವಿ, ಹೇಳ್ಕೊಳಕ್ ಆಗಿರಲ್ಲ ಅದನ್ನ. ಆ ಭಾವನೆಗಳು ನಮ್ಮಲ್ಲೇ ಉಳ್ಕೊಂಡಿರ್ತವೆ. ನೀವೇ ನಿಮ್ಮ ಮನೆಯಲ್ಲಿ ಏನೋ ಒಂದು ನಿಮ್ಮ ಮನೆ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವು ಹೊರಗಡೆ ಆಗಿರ್ತಕ್ಕಂಥ ಅವಮಾನಗಳು, ನೋವುಗಳು ಅಥವಾ ಕಷ್ಟಗಳು ನೀವು ಹೇಳ್ಕೊಂಡಿರಲ್ಲ, ನಗ್ನಗ್ತಾನೆ ಅದನ್ನ ಸಾಗಿಸ್ಕೊಂಡು ಹೋಗಿದ್ರೆ ಮನೆ ನಡ್ಸ್ಕೊಂಡು ಹೋಗ್ಬಿಟ್ಟಿರ್ತೀರಾ ಅನ್ಕೊಳ್ಳಿ. ಅಥವಾ ಯಾವುದೋ ಸಂಬಂಧದ ವಿಚಾರಗಳೇ ಆಗಿರ್ಬೋದು, ಅವ್ರನ್ನ ನಾವು ಉಳಿಸ್ಕೋಬೇಕು ಅಂತ ಒಂದು ಕಾರಣಕ್ಕೆ ನೀವು ಏನೋ ಒಂದು ಸಹಿಸ್ಕೊಂಡು ನಡ್ಕೊಂಡು ಹೋಗ್ಬಿಟ್ಟಿರ್ತೀರ. ಆ ಟೈಮಲ್ಲಿ ನೀವು ಹೀರೋ ಆಗ್ಬಿಟ್ಟಿರ್ತೀರ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಆನ್ ಸ್ಕ್ರೀನಲ್ಲಿ ಅದು ಯಾರಾದರೂ ಆ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನೀವು ಕನೆಕ್ಟ್ ಆಗ್ತಿರಲ್ಲ, ನಿಮಗೆ ಒಂದು ಗ್ರೇಟ್ನೆಸ್ ಅನ್ನೋದು ಫೀಲ್ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ಆ ಕನೆಕ್ಟಿವಿಟೀಸ್ ಕೊಡುತ್ತೆ. ಇಟ್ ವಿಲ್ ಮೇಕ್ ದಿ ಆಡಿಯನ್ಸ್ ಫೀಲ್ ಸ್ಪೆಷಲ್. ಹೌದು ಗುರು, ನಾನು ನನ್ನ ಲೈಫಲ್ಲಿ ಸ್ಪೆಷಲ್ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಆ ಥರದ್ದು ಅಡಗಿರ್ತಕ್ಕಂಥ ಮೊರಾಲಿಟೀಸ್ ಇದೆ, ಬಿಟ್ರೆ ಎಲ್ಲೂ ಡೈರೆಕ್ಟ್ ಫಿಲಾಸಫಿ ಹೇಳ್ತಾ ಇಲ್ಲ. ಇನ್ನು ಯಾವುದೇ ಒಂದು ಕತೆಗೆ ಕೊನೆಯ ಭಾಗ ಬಹಳಷ್ಟು ಮುಖ್ಯ ಆಗುತ್ತೆ, ಕ್ಲೈಮ್ಯಾಕ್ಸ್ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಈ ಸಿನಿಮಾನಲ್ಲೂ ಹಂಗೆ ಇರೋದು. ಲಾಸ್ಟ್ಗೆ ಎಲ್ಲ ನಾಟ್ಸ್ ಬಿಚ್ಚಿಡೋಂಥ ವಿಚಾರ, ಸಾಕಷ್ಟು ಪ್ರಶ್ನೆಗಳು ಹುಟ್ಟಿರುತ್ತೆ, ಗೊಂದಲ ಹುಟ್ಟಿರುತ್ತೆ ಆಡಿಯನ್ಸಿಗೆ. ಏನೇನೋ ಅವ್ರದೇ ಆದಂಥ ಊಹೆಗಳು ಇರುತ್ತೆ. ಇದಕ್ಕೆ ಹಿಂಗೆ ಮಾಡ್ತಾ ಇದ್ದಾನ, ಇವ್ರಿಗೆ ಕಥೆ ಹೇಳ್ತಾರೋದು ರೀಸನ್ ಇದೇ ಇರಬೇಕು, ಆ ಕಥೆನಲ್ಲಿ ಇವರು ಇದೇ ಕಾರಣಕ್ಕೆ ಇರ್ಬೋದು, ಇವನು ಯಾಕೆ ಜೈಲಿಗೆ ಬಂದ, ಯಾಕೆ ಕೊಲೆ, ಏನೇನೋ ಪ್ರಶ್ನೆಗಳು ಕಾಡುತ್ತೆ ಆಡಿಯನ್ಸಿಗೆ. ಲಾಸ್ಟಿಗೆ ಒಂದು 10-15 ನಿಮಿಷ ಎಲ್ಲನೂ ಬಿಚ್ಚಿಡೋವಂಥ ಸಂದರ್ಭ ಬರುತ್ತೆ. ಅದು ಬಹಳ ಕಾಡುತ್ತೆ ಆ ವಿಚಾರಗಳು. ಹಿಂಗೆ ವಿಚಾರ ಅಂತ ಅದು ಕಾಡ್ದಾಗ ಅದು ಭಾಳ ಎಮೋಷ್ನಲ್ ಸನ್ನಿವೇಶಗಳಿದೆ. ಸೊ ಆ 10-15 ನಿಮಿಷ ಸರ್, ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಅನ್ಕೊಂಡಿದ್ದೆ. ಯಾಕೆ ನಿಮ್ಗೆ ಕೃಷ್ಣ, ರಾಧೆ ಇಂಥ ಹೆಸರುಗಳೇ ಸಿಗುತ್ತೆ, ಅಥವಾ ನೀವ್ ಅಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಇಲ್ಲ, ನಾನು ಟು ಬಿ ಫ್ರ್ಯಾಂಕ್, ನಾನು ಯಾವ ಇದುವರೆಗೆ ಇಟ್ಟಿರ್ತಕ್ಕಂಥ ಕೃಷ್ಣ ಸೀರೀಸ್ ಸಿನಿಮಾಗಳು ಯಾವ ಸಿನಿಮಾಗೂ ನಾನು ಸಜೆಸ್ಟ್ ಮಾಡಿಲ್ಲ ಹೆಸರು. ನಾಟ್ ಇವನ್ ಅ ಸಿಂಗಲ್ ಫಿಲ್ಮ್. ಕೃಷ್ಣನ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರೋದು ಶಶಾಂಕ್ ಅವ್ರ ಮನೆಗೆ ಬಂದಾಗ. ನಾನು ಅದೇನೋ ಗೊತ್ತಿಲ್ಲ, ನಾನು ಕೃಷ್ಣನ್ ಭಕ್ತ ಚಿಕ್ಕವನಿದ್ದಾಗಿಂದ. ನಮ್ಮ ತಂದೆ ಕೃಷ್ಣನ್ ಭಕ್ತರಿದ್ರು. ನಮ್ಮ ಮನೇಲಿ ಸಾಲು ಕೃಷ್ಣನ್ ಮೂರ್ತಿಗಳಿತ್ತು. ಅವ್ರ ಕಥೆ ಹೇಳಕ್ ಬಂದಾಗ ಯಾರ್ದೋ ಒಂದು ಕಥೆ ಹೆಸರು ಇಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಒಂದು ರಾಮನ್ ಕಥೆನ, ಅಥವಾ ನಮ್ಮ ಅಕ್ಕಪಕ್ಕ ಈ ಮಹೇಶನ್ ಕಥೆನ, ಏನೋ ಒಂದು ಫ್ರೆಂಡ್ ಯಾರು ಇರ್ತಲ್ಲ ಅವ್ರದ್ದು ಒಂದು ಕಥೆ, ಅವ್ನ ಲವ್ ಸ್ಟೋರಿ ಹೇಳಬೇಕು. ಸೊ ಆ ಕ್ಯಾರೆಕ್ಟರ್ ಹೆಸರು ಏನು ಇಡಬೇಕು ಅಂತ, ನೀನು ಕೃಷ್ಣನ್ ಭಕ್ತನ ಅಂತ ಕೇಳಿದ್ರು ಹ್ಞೂ ಅಂತಂದೆ. ಕೃಷ್ಣನ್ ಲವ್ ಸ್ಟೋರಿ ಅಂತ ಇಡೋಣ ತಗೋ ಅಂತಂದ್ರು. ಕೃಷ್ಣ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಗಿದ್ದು, ಅದು ನಡ್ಕೊಂಡು ಹೋಗ್ತಾ ಇದೆ. ನಾನು ಯಾವತ್ತೂ ಯಾರಿಗೂ ನನ್ನ ಸ್ಕ್ರೀನ್ ಮೇಲೆ ಕೂಡ ನನ್ನ ಫಸ್ಟ್ ಎಕ್ಸ್ಕ್ಯೂಸ್ ಮೀ ನಲ್ಲಿ ನನ್ನ ಮೂವಿನಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಅಜಯ್, ರಿಯಲ್ ಹೆಸರು ಅಜಯ್, ಆನ್ ಸ್ಕ್ರೀನ್ ಹೆಸರು ಅಜಯ್. ಪ್ರೇಮ್ ಸರ್ ಹೇಳಿದೆ, ಬಿಡು ಅದು ನಿಂದೆ ಹೆಸರಿಂದ ಕ್ಯಾರಿ ಮಾಡೋಣ ತಗೋ ಅಂದ್ಯ, ಯಾಕೆ ಹೆಸರೇನು ಏನೋ ಗೊತ್ತಿಲ್ಲ, ಬರ್ದಿದ್ರು ಏನೋ ಗೊತ್ತಿಲ್ಲ, ಹಂಗಂದ್ರು. ಹೌದು ಅನ್ಕೊಂಡು ಸುಮ್ಮನೆ ಇದ್ದೆ ನಾನು. ಆಮೇಲೆ ಡೈಲಾಗ್ಸ್ಗಳೆಲ್ಲ ಬಂದಾಗ ಪ್ರಿಂಟ್ ಆಗಿ ಬಂತಲ್ಲ, ಅಜಯ್ 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 ನನ್ನ ಹೆಸರೇ ಬರ್ತಾ ಇದೆಯಲ್ಲ ಅಂತ ನಾನು. ಸೊ ತಾಜ್ ಮಹಲ್ನಲ್ಲಿ ಕೂಡ ಹಂಗೆ, ಅಂದ್ರೆ ನಂದು ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳಲ್ಲಿ ಆನ್ ಸ್ಕ್ರೀನ್ ಹೆಸರು ಕೃಷ್ಣ ಇರುತ್ತೆ, ಇಲ್ಲ ಅಜಯ್ ಇರುತ್ತೆ. ಅದು ತಾನಾಗೆ ತಗೊಂಡ್ಬರ್ತಾರೆ. ನಾನು ಯಾರಿಗೂ ಹೇಳಿದ್ದಲ್ಲ, ಕೇಳಿದ್ದಲ್ಲ. ನಿಮ್ಗೂ ಈ ಸರಿ ರಾಧೆ ಅಂತ ಬಂದ ತಕ್ಷಣ ನೀವು ಅನ್ಕೊಂಡ್ರ ಈ ರೀತಿ, ಓಕೆ ನನಗಿದು ಕೃಷ್ಣ ರಾಧೆ ಅನ್ನೋ ಹೆಸರು ಕನೆಕ್ಟ್ ಆಗ್ತಿದೆ ಅಂತ ನೀವು ಅನ್ಕೊಂಡ್ರ? ಹಾ, ಅನ್ಕೊಳ್ತೀವಿ, ಖಂಡಿತ ಅನ್ಕೊಳ್ತೀವಲ್ಲ. ಬಟ್ ಇದು ಟೈಟಲ್ ನಾವು ಆಮೇಲೆ ಇಡ್ತಾ ಹೋಗಿದ್ದು ಅನ್ಸುತ್ತೆ. ಮುಂಚೆ ಅಂತ ಕಥೆ ಹೇಳ್ದಾಗ ಶೀರ್ಷಿಕೆ ಅನ್ನೋದು ಏನಿರ್ಲಿಲ್ಲ, ಪಾತ್ರದ ಹೆಸರು ಇರಲಿಲ್ಲ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಪಾತ್ರದ ಹೆಸರು
ಲಾಸ್ಟಿಗೆ ಬರುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ಹೆಸರನ್ನ ಕರೆಯುತ್ತೆ. ಅಂದ್ರೆ ಇವೆಲ್ಲ ನಾವು ಇವಾಗ ಕರ್ಣನ್ ಹೋಲಿಕೆ ಮಾಡಿ ಏನೇನೆಲ್ಲ ಹೇಳಿದ್ವಲ್ಲ ಅದು ನಿಮಗೆ ಮೆಟಾಫರಿಕಲಿ ಅಂದ್ರೆ ಹಂಗೆ ಡಿಪೆಕ್ಟ್ ಆಗ್ತಾ ಹೋಗುತ್ತೆ ಅದು ಸಿನಿಮಾನಲ್ಲಿ. ಲಾಸ್ಟಿಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅವನಿಗೆ ಆ ಹೆಸರಿಂದ ಕರೆಯುತ್ತೆ, ರಾಧೆ ಅನ್ನೋದು. ಸೊ ಅಲ್ಲಿವರೆಗೂ ಅದ ಹೆಸರು ನಾವು ಯೋಚನೆ ಮಾಡಿರಲಿಲ್ಲ, ಲಾಸ್ಟಿಗೆ ಬಂದಿರತಕ್ಕಂಥದ್ದು. ಓಕೆ, ಇನ್ನು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸೋದು ಹಾಡುಗಳು, ಹಾಡು ಬಗ್ಗೆ ಹೇಳೋದಾದ್ರೆ ಅವ್ರಿಬ್ಬರನ್ನೇ ಕೇಳ್ಬೇಕು, ಅವ್ರಿಗೆ ಇರೋದು ಹಾಡು. ಎಸ್ ಪ್ಲೀಸ್. ಅಲ್ಲ ನೀವು ಕೇಳಿದಿರಲ್ಲ, ನಿಮಗೆ ಏನ್ ಅನ್ನಿಸ್ತು? ನಮಗೆ ತುಂಬಾ ಚೆನ್ನಾಗಿದೆ. ನಮಗೆ ಜಡ್ಜ್ಮೆಂಟ್ ಇಲ್ಲ, ನಮಗೆ ಸೀರಿಯಸ್ಲಿ ಜಡ್ಜ್ಮೆಂಟ್ ಇಲ್ಲ ರೀ. ನಮಗೆ ಅಲ್ಲ, ಈಗ ನೀವು ಕೂಡ ರಿವ್ಯೂ ಏನ್ ಗೊತ್ತಾ, ಸಿ ವೆನ್ ಯು ಆರ್ ಆಸ್ಕಿಂಗ್ ಅಸ್, ನಮ್ಗೆ ಅಂತೂ ನಮ್ ಸಾಂಗ್ಸ್ ನಮ್ ಬೇಬಿ ಅದು ಇಷ್ಟ ಆಗೇ ಆಗುತ್ತೆ. ಬಟ್ ಆಕ್ಚುಲಿ ಆ ರಿಯಲ್ ರಿವ್ಯೂ ಅನ್ನೋದಿದೆ ಗೊತ್ತಾ, ಅದು ನಿಮ್ ಕಡೆಯಿಂದಾನೇ ಬರೋದು. ನಾವ್ ಏನ್ ಹೇಳಿದ್ರು ನೀವು ತಿರ್ಗಿ ವಿ ಲೈಕ್ ದ ಸಾಂಗ್, ಇಟ್ ಈಸ್ ಅವರ್ ಬೇಬಿ ಅಲ್ವಾ? ನಮ್ಗೆ ಇಷ್ಟನೇ. ಬಟ್ ಇದವೇಸ್ ಚೆನ್ನಾಗೇ ಇದೆ ಸಾಂಗ್ಸ್. ಸಿ ಅದೇ ಹೇಳೋದು ನಾವು, ದ ಸಾಂಗ್ಸ್ ಆರ್ ವೆರಿ ಗುಡ್. ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ ನಮ್ದು, ಇನ್ನೊಂದು ಡುವೆಟ್ ಇದೆಯಲ್ಲ ಸರ್, ಇದು ಒಂದಿದೆ, ಇನ್ನೊಂದು ಡುವೆಟ್ ಇದೆ, ವೆರಿ ನೈಸ್. ಅಂಡ್ ಸರ್ ವಾಸ್ ಟಾಕಿಂಗ್ ಅಬೌಟ್ ದ ರೀ ರೆಕಾರ್ಡಿಂಗ್ ಅಲ್ಲ ಸರ್? ರೀ ರೆಕಾರ್ಡಿಂಗ್ ಅದ್ಭುತವಾಗಿದೆ. ಸಾಂಗ್ಸ್ಗಿಂತ ರೀ ರೆಕಾರ್ಡಿಂಗ್ ನಂಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು. ಸರ್, ಇನ್ನು ಕಾಲಿಗೆ ಏಟಾದ್ರೂ ಕೂಡ ಫೈಟಿಂಗ್ ಸೀನ್ ಅಲ್ಲಿ ನೀವು ಕಾಣಿಸ್ಕೊಂಡ್ರೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ. ಹೇಗೆ ಏಟಾಯ್ತು, ಹೇಗಿದ್ದೀರಾ? ವಿಚಾರ ಓಡಾಡ್ತಾ ಇದೆ, ಈಗ ನಾನು ಓಡಾಡ್ತಾ ಇದ್ದೀನಿ. ಪಾಪ ಹೇಗೆ ಸರ್? ಏನಿಲ್ಲ, ಅದು ಫೈಟ್ಸ್ ಅಲ್ಲಿ ಇಂಜುರೀಸ್ ಆಗಿದ್ದು ಅಷ್ಟೇ. 7 years ಇಂದಾನು ಇತ್ತು ಇಂಜುರಿ. ಅದು ಅವಾಗ ತೊಂದರೆ ಕೊಡೋದು, ಜ್ಞಾಪ್ಸೋದು ನಾನು ಇದೀನಿ ಗುರು ಅಂತ. ರಾಧೆ ಫೈಟ್ ಅಲ್ಲಿ ಕಂಪ್ಲೀಟ್ ಅದೇನು ಉಳಿದಿದ್ದು ಪಳ್ದಿದ್ದೆಲ್ಲ ಹೋಗಿತ್ತು. ಈಗ ಸರ್ಜರಿ ಆಗಿ ರಿಕವರಿ ಆಗ್ತಾ ಇದೆ ವಾಪಸ್. ಓಕೆ, ಸೊ ಫೈನಲ್ ಆಗಿ ಆಡಿಯನ್ಸ್ಗೆ, ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ಅವರೇ ಹೇಳ್ಬಿಡ್ಲಿ, ನಮ್ಮಿಬ್ಬರ ಪರವಾಗಿ ಹೇಳ್ತಾರೆ. ನವೆಂಬರ್ 21 ಫಿಲ್ಮ್ ರಿಲೀಸ್ 21ನೇ ತಾರೀಕು ರಾಧೆಯ ಸಿನಿಮಾ ಮಾಡ್ತಾ ಇದೀವಿ. ನಮಗೆ ಒಂದು ಹೆಮ್ಮೆಯ ಸಿನಿಮಾ. ನಮ್ಮೆಲ್ಲರೂ ಕೆರಿಯರ್ನಲ್ಲಿ ಒಂದು ಡಿಫ್ರೆಂಟ್ ಜಾನರಲ್ಲಿ ನಾವು ಟ್ರೈ ಮಾಡಿರ್ತಕ್ಕಂಥದ್ದು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ನಮಗೆ ಓವರ್ ಆಲ್ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸ್ ತುಂಬ ಸಮಾಧಾನ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ನಾವು ವಿ ಫೀಲ್ ಪ್ರೌಡ್ ಒಂದು ರಾಧೆ ಅನ್ನೋ ಒಂದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಅಂತ. ಸೊ 21ಗೆ ಏನಾಗುತ್ತೆ, ಅದು ಜನ ಎಷ್ಟು ಮಟ್ಟಿಗೆ ಮೆಚ್ತಾರೆ, ಹೆಂಗೆ ಗೆಲ್ಲಿಸ್ತಾರೆ ಇವತ್ತು ಗೊತ್ತಿಲ್ಲ. ಸಿನಿಮಾಗಳು ಏನು ಬೇಕಾದ್ರೂ ಮಿರಾಕಲ್, ಅಂದರೆ ಎಲ್ಲಿಂದನೂ ಎಲ್ಲೋ ಹೋಗ್ಬಿಡುತ್ತೆ, ಎಲ್ಲಿಂದನೂ ಎಲ್ಲಿಗೂ ಬಂದ್ಬಿಡುತ್ತೆ, ಏನು ಬೇಕಾದ್ರೂ ಆಗುತ್ತೆ. ಸೊ ನಮ್ಮ ಪ್ರಯತ್ನ ಗೆಲ್ಲುತ್ತೆ ಅನ್ನೋದು ನಮ್ಮ ನಂಬಿಕೆ. 21ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನೀವು ಅಷ್ಟೇ ಇಷ್ಟಪಡ್ತೀರ ಅನ್ನೋದು ನಮ್ಮ ಒಂದು ನಂಬಿಕೆ. 21st ರಾಧೆಯ ಇನ್ ಥಿಯೇಟರ್ಸ್. ಎಸ್ ಮ್ಯಾಮ್, ನೀವು ಹೇಳೋದಾದ್ರೆ? ನಮ್ಮಿಬ್ರು ಪರವಾಗಿ ಅವರೇ. ಓಕೆ, ಇಷ್ಟೊತ್ತವರೆಗೂ ಸ್ಪೀಡ್ ನ್ಯೂಸ್ ಒಟ್ಟಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.